ವೆಲ್ಕಮ್ ಟು ವಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಕಷ್ಟು ಬಾರಿ ನಾವು ಪೆಟ್ರೋಲ್ ಬಂಕ್ಗೆ ಹೋದಾಗ ನಮಗೆ ಕೆಲವೊಂದು ಸುದ್ದಿಗಳು ಕೇಳಿರುತ್ತೆ. ಅಂದರೆ ಪೆಟ್ರೋಲ್ ಬಂಕಲ್ಲಿ ಸ್ಕ್ಯಾಮ್ ಆಗುತ್ತಂತೆ. ಸೊ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಬೇಕಾದ್ರೆ ಸ್ಕ್ಯಾಮ್ ಆಗುತ್ತೆ, ಅಥವಾ ನಾವು ಏನು ರೀಡರ್ ಇದೆಯೋ ಅದನ್ನು ನೋಡಬೇಕು, ಝೀರೋದಲ್ಲಿ ಇದೆಯಾ ಅನ್ನುವಂಥದ್ದೆಲ್ಲ ನಾವು ಈಗ ಕೇರ್ಫುಲ್ ಆಗಿ ನೋಡ್ತೀವಿ. ಆದರೆ ಅದರ ಜೊತೆಗೆ ಇನ್ನೊಂದು ಪೆಟ್ರೋಲ್ ಬಂಕಲ್ಲೂ ಕೂಡ ಸ್ಕ್ಯಾಮ್ ನಡೀತಾ ಇದೆ. ಸೊ ಅದೇನಪ್ಪ ಅಂತಂದರೆ, ನೀವು ಬಳಸ್ತಿರಲ್ವಾ ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡು, ಅದರಿಂದೂ ಕೂಡ ನೀವು ಮೋಸ ಹೋಗ್ತೀರಾ. ಇದೇನಪ್ಪ, ಕ್ರೆಡಿಟ್ ಕಾರ್ಡ್ ಅಲ್ಲಿ ಯಾವ ರೀತಿ ಮೋಸ ಆಗುತ್ತೆ? ನಾವು ಪಿನ್ ಹಾಕ್ತಿವಿ, ಅಲ್ಲಿಂದ ನಮ್ಗೆ ಟ್ರಾನ್ಸಾಕ್ಷನ್ ಆಗುತ್ತೆ, ನಮ್ಮ ಅಮೌಂಟ್ ಕಟ್ ಆಗುತ್ತೆ. ಅದರಲ್ಲಿ ಏನಪ್ಪ ಸ್ಕ್ಯಾಮ್ ನಡೆಯುತ್ತೆ ಅಂತ ನೀವು ಯೋಚನೆ ಮಾಡಬಹುದು. ಏನ್ ಸ್ಕ್ಯಾಮ್ ನಡೆಯುತ್ತೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋವನ್ನ ನೀವು ಮಿಸ್ ಮಾಡದೆ ಕೊನೆ ತನಕ ನೋಡ್ಲೇಬೇಕು. ಈ 5 ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಕ್ರೆಡಿಟ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಅಲ್ಲಿ ಆಗುವಂತ ಸ್ಕ್ಯಾಮ್ ಅನ್ನ ಸ್ಟಾಪ್ ಮಾಡಬಹುದು, ತಡೆಗಟ್ಟಬಹುದು. ಹಾಗಾದ್ರೆ ಆ 5 ಟಿಪ್ಸ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ನೇಹಿತರೆ, ಇದು ಎಸ್ಪೆಷಲಿ ಯಾರು ಕಾರ್ಡ್ ಅನ್ನ ಪೆಟ್ರೋಲ್ ಬಂಕ್ ಅಲ್ಲಿ ಕೊಡ್ತಾರೋ ಸ್ವೈಪ್ ಮಾಡೋರಿಗೆ, ಅವರಿಗೊಂದು ಇನ್ಫಾರ್ಮೇಶನ್. ಏನಪ್ಪಾ ಅಂತಂದ್ರೆ, ಈಗ ಮೊದಲನೇದಾಗಿ ನೀವು ಪೆಟ್ರೋಲ್ ಬಂಕ್ ಹೋಗ್ತೀರಾ, ಪೆಟ್ರೋಲ್ ಅನ್ನ ಹಾಕಿಸ್ಕೊಳ್ತೀರಾ, ಅದಾದ್ಮೇಲೆ 100 ರೂಪಾಯೋ 500 ರೂಪಾಯೋ 1000 ಅಂತ ಹೇಳ್ಕೊಂಡು ಕಾರ್ಡ್ ಸ್ವೈಪ್ ಅಂತ ಹೇಳ್ತೀರಾ. ಆದ್ರೆ ಕಾರ್ಡ್ ಮೆಷಿನ್ ಯಾರ ಹತ್ರ ಇರುತ್ತೆ? ಅವ್ರ ಹತ್ರ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಕಾರ್ಡ್ ಅನ್ನ ಕೊಡ್ತೀವಿ, ಸ್ವೈಪ್ ಮಾಡಿ ಅಂತ ಹೇಳ್ತೀವಿ. ಆದ್ರೆ ಇನ್ನು ಮುಂದೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಒಮ್ಮೆ ಆ ಒಂದು ಸ್ವೈಪಿಂಗ್ ಮೆಷಿನ್ ಏನಿದೆಯೋ ಅದನ್ನ ಕೇರ್ಫುಲ್ ಆಗಿ ಚೆಕ್ ಮಾಡಿ. ಯಾಕಂತಂದ್ರೆ ಇತ್ತೀಚೆಗೆ ಸಾಕಷ್ಟು ಕಡೆಗಳಲ್ಲಿ ಟ್ಯಾಂಪರ್ ಮೆಷಿನ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಕಾರ್ಡ್ ಅನ್ನ ಒಮ್ಮೆ ಸ್ವೈಪ್ ಮಾಡಿದ್ರಿ ಅಂತಂದ್ರೆ, ಅಥವಾ ನಿಮ್ಮ ಕಾರ್ಡ್ ಪಿನ್ ಏನಿದೆಯೋ ಅದು ಸಿಕ್ತು ಅಂತಂದ್ರೆ, ನಿಮ್ಮ ಕಂಪ್ಲೀಟ್ ಎಂಟೈರ್ ಬ್ಯಾಂಕ್ ಡೀಟೇಲ್ಸ್ ಅವರಿಗೆ ಸಿಗುತ್ತೆ. ಅಂದ್ರೆ ಯಾರು ಹ್ಯಾಕರ್ಸ್ ಇರ್ತಾರೋ ಅಥವಾ ಯಾರು ಸ್ಕ್ಯಾಮರ್ಸ್ ಇರ್ತಾರೋ ಅವರಿಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಾಗಾಗಿ ಇನ್ನು ಮುಂದೆ ಪೆಟ್ರೋಲ್ ಬಂಕ್ ಹೋಗ್ತೀರಾ ಅಂತಂದ್ರೆ, ಆ ಒಂದು ಕಾರ್ಡ್ ಸ್ವೈಪ್ ಮೆಷಿನ್ ಏನಿದೆಯೋ ಅದನ್ನ ಜಸ್ಟ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿದೆ ಅಂತ. ಸೊ ಚಿಕ್ಕದಾಗಿ ಏನಾದ್ರೂ ಒಂದು ಮೆಷಿನ್ ರೀತಿ ಕಾಣ್ತೋ ಅಥವಾ ಕ್ಯಾಮ್ರಾ ತರ ಕಾಣ್ತು ಅಂತಂದ್ರೆ ಕೇರ್ಫುಲ್ ಆಗಿರಿ. ಜಸ್ಟ್ ನೀವು ಒಮ್ಮೆ ಶೇಕ್ ಮಾಡಿದ್ರೆ ಅದರಲ್ಲಿ ಏನಾದ್ರೂ ಟ್ಯಾಂಪರ್ ಮೆಷಿನ್ ಇತ್ತು ಅಂತಂದ್ರೆ ಅದು ಕೆಳಗೆ ಬೀಳುವಂತ ಸಾಧ್ಯತೆ ಇರುತ್ತೆ. ಈಗ ATM ಮೆಷಿನ್ ಅಲ್ಲೂ ಕೂಡ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಘಟನೆ ನಡೆದಿತ್ತು. ಸೊ ನಾವು ಪಿನ್ ಏನ್ ಟೈಪ್ ಮಾಡ್ತೀವೋ ಅದು ಕಂಪ್ಲೀಟ್ ಆಗಿ ಕಾಣೋ ತರ ಚಿಕ್ಕ ಒಂದು ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿ ಈ ಸ್ವೈಪಿಂಗ್ ಮೆಷಿನ್ ಅಲ್ಲೂ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಇನ್ನು ಮುಂದೆ ನೀವು ಪೆಟ್ರೋಲ್ ಬಂಕ್ ಅಲ್ಲಿ ಹೋಗ್ತೀರಾ, ಕಾರ್ಡ್ ಅನ್ನ ಕೊಡ್ತೀರಾ ಅಂತಂದ್ರೆ ಒಮ್ಮೆ ಸ್ವೈಪಿಂಗ್ ಮೆಷಿನ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಎರಡನೇದಾಗಿ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಅನ್ನ ನೀವು ಪ್ರಿಫರ್ ಮಾಡಿ. ಏನಪ್ಪಾ ಅಂತಂದ್ರೆ, ಈಗ ಈ ಹಿಂದೆ ಹೇಗಿತ್ತು ಅಂತಂದ್ರೆ, ನಾವು ಸ್ವೈಪ್ ಮಾಡಬೇಕು, ಕಾರ್ಡ್ ಅನ್ನ ಕೊಡ್ಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ, ಜೊತೆಗೆ ಪಿನ್ ಅನ್ನ ನಾವು ಎಂಟರ್ ಮಾಡಬೇಕು. ಆದ್ರೆ ಈಗ ಸಾಕಷ್ಟು ಅಪ್ಡೇಟ್ ಗಳಾಗಿದೆ. ಕೇವಲ ಒಂದು ಟ್ಯಾಪ್ ಮಾಡೋ ಮುಖಾಂತರ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಆಗಿ ಹೋಗ್ಬಿಡುತ್ತೆ. ಇದರಲ್ಲೂ ಕೂಡ ನೀವು ಕೇರ್ಫುಲ್ ಆಗಿರ್ಬೇಕು. ಕಾರ್ಡ್ ಅನ್ನ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಅವ್ರು ಎಂಟರ್ ಮಾಡಿದ್ದಾರೆ ಅದು ಯಾವುದನ್ನ ಚೆಕ್ ಮಾಡ್ಕೊಳ್ಳದೆ ಜಸ್ಟ್ ನೀವು ಪೇಮೆಂಟ್ ಮಾಡ್ತೀರಂತಂದ್ರು ಅಲ್ಲೂ ನೀವು ಸ್ಕ್ಯಾಮ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಸ್ಕ್ಯಾಮ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನ್ ಮಾಡಬೇಕು ಅಂತಂದ್ರೆ, ಈಗ UPI ಪೇಮೆಂಟ್ ಆಗಿರ್ಬೋದು ಅಥವಾ ಕಾರ್ಡ್ಲೆಸ್ ಪೇಮೆಂಟ್ ಏನಿರುತ್ತೋ ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡಿ. ಸ್ಕ್ಯಾನ್ ಮಾಡೋದಾಗಿರ್ಬೋದು ಅಥವಾ ಡೈರೆಕ್ಟ್ ಕ್ಯಾಶ್ ಕೊಡೋದಾಗಿರ್ಬೋದು, ಈ ರೀತಿಯಾದಂಥದ್ದನ್ನು ಮಾಡಿದ್ರೆ ಸ್ವಲ್ಪ ನೀವು ಸ್ಕ್ಯಾಮ್ಗೆ ಒಳಗಾಗೋದನ್ನ ತಪ್ಪಿಸ್ಕೊಳ್ಬೋದು. ಇನ್ ಕೇಸ್ ಕಾರ್ಡ್ಲೆಸ್ ಪೇಮೆಂಟ್ ಅನ್ನ ಮಾಡ್ತೀರಂತಂದ್ರೂ ಕೂಡ ಟ್ಯಾಪಿಂಗ್ ಅನ್ನ ನೀವು ಪ್ರಿಫರ್ ಮಾಡ್ಬೋದು. ಟ್ಯಾಪಿಂಗ್ ಮಾಡಬೇಕು ಅಂತಂದ್ರೂ ಕೂಡ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಅವ್ರು ಹಾಕಿದ್ದಾರೆ, ಸುಮ್ಮನೆ ನೀವು ಕಾರಲ್ಲಿ ಕೂತ್ಕೊಂಡು ಏನು ನೋಡದೆ ಜಸ್ಟ್ ಕಾರ್ಡ್ ಅನ್ನ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಇದ್ರೆ ಅದು ತಪ್ಪಾಗಿ ಹೋಗ್ಬಿಡುತ್ತೆ. ಅಲ್ಲಿ ಎಷ್ಟು ಪೇಮೆಂಟ್ ಇದೆ, ಸೊ ನೀವು ಎಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀರಾ, ಎಷ್ಟು ಅಮೌಂಟ್ ಹಾಕ್ಸ್ಕೊಂಡಿದ್ದೀರಾ, ಅವರು ಅಷ್ಟೇ ಹಾಕಿದಾರ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಮೂರನೇದಾಗಿ ಚೆಕ್ ಟ್ರಾನ್ಸಾಕ್ಷನ್ ಫ್ರೀಕ್ವೆಂಟ್ಲಿ. ಅಂದ್ರೆ ಈಗ ನೀವು ಪ್ರತಿ ಬಾರಿ ಪೆಟ್ರೋಲ್ ಬಂಕ್ ಹೋಗ್ತೀರಾ ಅಥವಾ ಎಲ್ಲಾದ್ರೂ ಸರಿ, ಪೆಟ್ರೋಲ್ ಬಂಕ್ ಅಂತ ಅಷ್ಟೇ ಅಲ್ಲ, ನೀವು ಏನೇ ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ರಿ ಅಂತಂದ್ರೂ ಕೂಡ ಇವತ್ತು ಎಷ್ಟು ಟ್ರಾನ್ಸಾಕ್ಷನ್ ಆಯ್ತು, ಎಷ್ಟು ಅಮೌಂಟ್ ಕಟ್ ಆಯ್ತು. ಸೊ ಕೆಲವೊಂದಷ್ಟು ಜನ ಏನ್ ಮಾಡ್ತಾರಂತಂದ್ರೆ 6 ತಿಂಗಳಿಗೋ 1 ವರ್ಷಕ್ಕೋ ಅವರ ಒಂದು ಬಿಲ್ ಡೀಟೇಲ್ಸ್ ಅನ್ನ ನೋಡ್ತಾರೆ. ಕೆಲವೊಂದಷ್ಟು ಜನ ನೋಡೋದೇ ಇಲ್ಲ. ಸೊ ಕಾರ್ಡ್ ಅಲ್ವಾ, ಸೊ 20 ರೂಪಾಯಿ 30 ರೂಪಾಯಿ ಹೋಗ್ತಾನೆ ಇರುತ್ತೆ, 100 ರೂಪಾಯಿ ಹೋಗ್ತಾನೆ ಇರುತ್ತೆ ಅಂತ ಅನ್ಕೊಂಡಿರ್ತೀರಾ. ಆದ್ರೆ ಇದನ್ನ ಕೂಡ ಚೆಕ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ 200 ರೂಪಾಯಿ ಪೆಟ್ರೋಲ್ ಹಾಕೊಂಡಿದ್ದೀರಾ, ಅವ್ರು 500 ರೂಪಾಯಿ ಟೈಪ್ ಮಾಡಿದ್ದಾರೆ, ಬಿಲ್ ಡೀಟೇಲ್ಸ್ ಆಗೋಗ್ಬಿಟ್ಟಿದೆ, ನಿಮ್ಗೆ ಏನು ಗೊತ್ತಿಲ್ಲ. ಆದ್ರೆ ನೀವು ಈ ಒಂದು ಅಮೌಂಟ್ ಅನ್ನ ಚೆಕ್ ಮಾಡ್ತಾ ಬರ್ತೀರಾ, ಬಿಲ್ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ತೀರಾ ಅಂತಂದ್ರೆ ಆ ದಿನ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಅಮೌಂಟ್ ಕಟ್ ಆಗಿದೆ ಅಂತ. ಸೊ ಹಾಗಾಗಿ ಪ್ರತಿ ಬಾರಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡೋ ಅಥವಾ UPI ಪೇಮೆಂಟೋ ಏನಾದ್ರೂ ಸರಿ, ಪ್ರತಿದಿನ ನಿಮ್ಮ ಒಂದು ಬಿಲ್ ಡೀಟೇಲ್ಸ್ ಅನ್ನ, ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಇನ್ನು 4ನೇದಾಗಿ ಸ್ನೇಹಿತರೆ, ನೀವು ಪೇಮೆಂಟ್ ಅನ್ನ ಪೆಟ್ರೋಲ್ ಬಂಕ್ ಅಲ್ಲಿ ಆಗಿರ್ಬೋದು, ಯಾವುದೇ ಅಂಗಡಿಗಳಲ್ಲಾಗಿರ್ಬೋದು, ಮಾಲ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ನೀವು ಅದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಸೊ ತುಂಬಾ ಕಡೆಗಳಲ್ಲಿ ನಾನು ನೋಡಿದ್ದೀನಿ, ಪೆಟ್ರೋಲ್ ಬಂಕ್ ಬರ್ತಾರೆ, ಕಾರಲ್ಲಿ ಕೂರ್ತಾರೆ, ಪೆಟ್ರೋಲ್ ಅಂತ ಹೇಳ್ತಾರೆ, ಮುಗೀತು, ಕಾರ್ಡ್ ಅನ್ನ ಹಿಂಗ್ ಕೊಟ್ಟು ಬಿಡ್ತಾರೆ. ಅಲ್ಲ ಅವ್ನು ಎಷ್ಟು ಸ್ವೈಪ್ ಮಾಡ್ಕೊಂಡು ಏನು ಎತ್ತನೂ ನೋಡೋದಿಲ್ಲ,
ಗೊತ್ತಾಗೋದಿಲ್ಲ. ಹೆಡ್ಫೋನ್ ಒಂದು ಹಾಕೊಳ್ಳೋದಾಗಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಕಾಲಲ್ಲಿ ಮಾತಾಡೋದಾಗಿರ್ಬೋದು, ವಿಡಿಯೋ ಕಾಲಲ್ಲಿ ಮಾತಾಡೋದಾಗಿರ್ಬೋದು, ಅಥವಾ ಬೇರೆ ಫ್ರೆಂಡ್ಸ್ ಜೊತೆ ಮಾತನಾಡೋದಾಗಿರ್ಬೋದು. ಈ ರೀತಿಯಾಗಿ ಮಾಡಿದಾಗ ಅಲ್ಲಿ ಯಾವ ರೀತಿಯಾಗಿ ಅಮೌಂಟ್ ಎಂಟರ್ ಆಯಿತು, ಸೊ ಎಷ್ಟು ಕಟ್ಟಾಯಿತು ಏನು ಕೂಡ ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾದಂಥದ್ದನ್ನು ಮಾಡೋದಕ್ಕೆ ಹೋಗಬೇಡಿ. ಕೆಲವೊಂದು ಕಡೆಗಳಲ್ಲಿ ಏನಾಗುತ್ತೆ ಅಂತಂದರೆ, ತಗೊಳ್ಳುವಂಥ ಕಾರ್ಡ್ ನಮ್ಮದಾಗಿರುತ್ತೆ, ಆದರೆ ರಿಟರ್ನ್ ಕೊಡುವಾಗ ಬೇರೆದ್ದೇ ಕಾರ್ಡ್ ಆಗಿರುತ್ತೆ. ಆದರೆ ನಮಗೆ ಗೊತ್ತಾಗಲ್ಲ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಾಡಿದಾಗಲೇ ಗೊತ್ತಾಗುತ್ತೆ ಇದು ನಮ್ಮ ಕಾರ್ಡ್ ಅಲ್ಲ ಅಂತ. ಯಾಕಂತಂದರೆ ಈಗ ನೀವು ಪೆಟ್ರೋಲ್ ಬಂಕಲ್ಲಿ ನಿಮ್ಮ ಕಾರ್ಡನ್ನು ಕೊಡ್ತೀರಾ, ಪಿನ್ನನ್ನು ಎಂಟ್ರಿ ಮಾಡ್ತೀರಾ, ಆಗ ಅವ್ರು ಪಿನ್ನನ್ನು ನೋಡ್ಕೊಂಡಿರ್ತಾರೆ. ಇನ್ ಕೇಸ್ ATM ಅನ್ನು ಚೇಂಜ್ ಮಾಡಿದ್ರು ಅಥವಾ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡನ್ನು ಚೇಂಜ್ ಮಾಡಿದ್ರು ಅಂತಂದರೆ, ಸೊ ಅವರಿಗೆ ಪಿನ್ ನಂಬರ್ ಗೊತ್ತಿರುತ್ತೆ, ಟ್ರಾನ್ಸಾಕ್ಷನನ್ನು ಮಾಡ್ಕೊಳ್ತಾರೆ. ನಿಮ್ಮ ಒಂದು ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇತ್ತೋ ಅದೆಲ್ಲ ಕೂಡ ಕಟ್ ಮಾಡೋದಕ್ಕೆ ಸಾಧ್ಯ ಇದೆ, ಅದನ್ನೆಲ್ಲ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಇದ್ರ ಬಗ್ಗೆ ಕೂಡ ನೀವು ಗಮನ ಕೊಡಬೇಕು. ನಿಮ್ಮ ಒಂದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಯಾವುದನ್ನು ಕೊಟ್ಟಿದ್ದೀರಾ ಅದೇ ಅವರು ರಿಟರ್ನ್ ಕೊಟ್ಟಿದ್ದಾರಾ ಅನ್ನೋದನ್ನು ಕೂಡ ಒಮ್ಮೆ ನೀವು ಅಲ್ಲಿಂದ ಹೋಗೋ ಮೊದಲು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಕೂಡ ನಿಮಗಾಗುವಂಥ ಆ ಒಂದು ಮೋಸವನ್ನು ತಪ್ಪಿಸ್ಕೊಳ್ಬೋದು. ಸೊ ಹಾಗಾಗಿ ಈ ಒಂದು ಪಾಯಿಂಟನ್ನು ಕೂಡ ತುಂಬ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ನಮಗೆ ಅದೊಂದು ಇಗ್ನೋರೆನ್ಸ್ ಅಂತ ಇರುತ್ತೆ. ಸೊ ನಮ್ಮದೇ ಕಾರ್ಡಪ್ಪ, ಪಿನ್ ಎಂಟರ್ ಮಾಡಿದ್ರೆ ಸಾಕು, ಏನು ಸ್ಕ್ಯಾಮ್ ಆಗಲ್ಲ ಅಂತ. ಸೊ ಇದರಲ್ಲೂ ಕೂಡ ಸ್ಕ್ಯಾಮ್ ಖಂಡಿತ ಆಗುತ್ತೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಯೂಸ್ ರೆಪ್ಯೂಟೇಬಲ್ ಪೆಟ್ರೋಲ್ ಸ್ಟೇಷನ್ಸ್. ಫಾರ್ ಎಕ್ಸಾಂಪಲ್, ಈಗ ಸ್ನೇಹಿತರೆ ಇಂಡಿಯನ್ ಆಯಿಲ್ ಆಗಿರ್ಬೋದು, HP ಆಗಿರ್ಬೋದು, ಶೆಲ್ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಇವೆಲ್ಲ ಕೂಡ ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿರುವಂಥ ಪೆಟ್ರೋಲ್ ಬಂಕ್ಗಳಾಗಿರುತ್ತೆ. ಸೊ ಇಲ್ಲಿ ಸಣ್ಣ ಪುಟ್ಟ ಸ್ಕ್ಯಾಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿರುವಂಥ ವರ್ಕರ್ಸ್ಗೂ ಕೂಡ ಅದೇ ರೀತಿಯಾದಂಥ ಗೈಡೆನ್ಸ್ ಇರುತ್ತೆ. ಸೊ ಸ್ವಲ್ಪ ಒಂದು ಬ್ಲ್ಯಾಕ್ ಮಾರ್ಕ್ ಬಿತ್ತು ಅಂತಂದ್ರೂ ಕೂಡ ಅದು ಅವರ ಬ್ರ್ಯಾಂಡ್ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಒಂದೊಳ್ಳೆ ರೆಪ್ಯೂಟೇಬಲ್ ಇರುವಂಥ ಪೆಟ್ರೋಲ್ ಬಂಕಲ್ಲೇ ನೀವು ಪೆಟ್ರೋಲ್ ಹಾಕ್ಸೋದು ತುಂಬ ಒಳ್ಳೆಯದು. ಅಲ್ಲಿ ನೀವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರೂ ಕೂಡ ಅದು ಸೇಫ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇನ್ನು ಮುಂದೆ ನೀವು ಪೆಟ್ರೋಲ್ ಬಂಕಲ್ಲಿ ಹೋಗ್ತೀರಾ, ಪೆಟ್ರೋಲ್ ಹಾಕಿಸ್ಕೊಳ್ತೀರಾ ಅಂತಂದ್ರೆ ಯಾವ ಪೆಟ್ರೋಲ್ ಬಂಕಲ್ಲಿ ಹಾಕಿಸ್ತಾ ಇದ್ದೀರಾ, ಸೊ ಅದು ಯಾವ ಸಿಟಿ ಏರಿಯಾದಲ್ಲಿ ಇದೆಯಾ, ಹೇಗಿದೆ, ಸೊ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಇದರಿಂದಲೂ ಕೂಡ ಆಗುವಂತ ಸ್ಕ್ಯಾಮ್ ಅನ್ನ ತಡೆಗಟ್ಕೊಳ್ಬಹುದು. ಸೊ ಸ್ನೇಹಿತರೆ, ನಾನು ಹೇಳಿರುವಂತ ಈ 5 ಟಿಪ್ಸ್ ನ ತಪ್ಪದೇ ಫಾಲೋ ಮಾಡಿ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಅಲ್ಲಿ ಆಗುವಂತ ಸಾಕಷ್ಟು ಸ್ಕ್ಯಾಮ್ ಗಳನ್ನ, ಫ್ರಾಡ್ ಗಳನ್ನ ನೀವು ಇದರಿಂದ ತಪ್ಪಿಸ್ಕೊಳ್ಬಹುದು. ಇನ್ನು ಮುಂದೆ ಪೆಟ್ರೋಲ್ ಬಂಕ್ ಮಾತ್ರ ಅಲ್ಲ, ಎಲ್ಲೇ ನೀವು ಕಾರ್ಡ್ ಅನ್ನ ಸ್ವೈಪ್ ಮಾಡ್ತೀರಾ ಅಂತಂದ್ರೂ ಕೂಡ ಈ 5 ಪಾಯಿಂಟ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದರಿಂದ ನಿಮಗಾಗುವಂತ ಒಂದು ಸಮಸ್ಯೆನ ನೀವು ಸ್ಟಾಪ್ ಮಾಡ್ಕೊಳ್ಬಹುದು ಅಥವಾ ಸ್ಕ್ಯಾಮ್ ಅನ್ನ ಸ್ಟಾಪ್ ಮಾಡ್ಕೊಳ್ಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನೊಂದಷ್ಟು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸಾಕಷ್ಟು ಜನ ಇದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ಸೊ ಕಾರ್ಡ್ ಅನ್ನ ಕೊಟ್ಬಿಟ್ಟು ಸುಮ್ಮನಾಗಿರ್ತಾರೆ. ಸೊ ಹಾಗಾಗಿ ಇನ್ನು ಮುಂದೆ ಹೀಗೆ ಆಗೋದು ಬೇಡ. ಹಾಗಾಗಿ ಒಂದಷ್ಟು ಜನರಿಗೆ ತಪ್ಪದೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ, ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೆ ನಿಮಗೆ ಸ್ಟಾಕ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ಹೋಮ್ ಲೋನ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಬಗ್ಗೆ ಐಡಿಯಾಸ್ಗಳು ಬೇಕು, ಪೆಟ್ರೋಲ್ ಬಂಕ್ ಬಿಸ್ನೆಸ್ ಅನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು, ಕ್ರೆಡಿಟ್ ಕಾರ್ಡ್ ಅನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಡಿಟೇಲ್ಡ್ ಆಗಿರುವಂತಹ ಮಾಹಿತಿ ಬೇಕು, ಕ್ರೆಡಿಟ್ ಕಾರ್ಡ್ ಇಂದ ಆಗುವಂತಹ ಬೆನಿಫಿಟ್ ಆಗಿರ್ಬೋದು, ಹೀಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ಸಾಕಷ್ಟು ಕೋರ್ಸ್ಗಳಿದೆ. ನಿಮಗೆ ಬೇಕಾದಂತ ಕೋರ್ಸ್ಗಳನ್ನ ನೀವು ಚೂಸ್ ಮಾಡಿಕೊಂಡು ಅದನ್ನ ನೋಡಿಕೊಂಡು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಪೆಟ್ರೋಲ್ ಬಂಕ್ ಆಗಿರ್ಬೋದು, ಹೀಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.